ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೈಲಿ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ ಗೈಸ್, ಇವತ್ತು ಬೆಳಿಗ್ಗೆ ಎದ್ದು ಬೆಡ್ಡಿಂಗ್ ಮಾಡಿ ಮಾಮೂಲಿ ಸೇಮ್ ಜಿಮ್ಗೆ ಹೊರಡೋಣ ಅಂತ ಹೊಡ್ತಾ ಇದೀವಿ. ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ, ಅದಕ್ಕೋಸ್ಕರ ಲೇಟ್ ಆಗೋಯ್ತು ಜಿಮ್ಗೆ ಹೋಗುವಂಥದ್ದು. ಆಲ್ರೆಡಿ ಟೈಮ್ 9:45. ಸೊ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಜಿಮ್ ಕಡೆ ಹೋಗ್ಬೇಕು. ಅಣ್ಣ ಆಲ್ರೆಡಿ ಕೂತಿದ್ದಾನೆ, ಎಲ್ಲ ಫುಲ್ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಗಂಟ್ಲು. ತೋರಿಸು ಫೋನ್ ತೋರ್ಸೋಣ. ಏನಿದೆ ಸರ್, ಏನಿಲ್ಲ. ಸೋನುದ್ ಬರ್ತ್ಡೇ ವಿಶ್ ಮಾಡ್ತಾ ಇದೀನಿ. ಆಯ್ತು. ಆಮೇಲೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ನಾನು ಹೇಳ್ತೀನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ವಣಕಮ್ ಅಂದ್ರ ವಾನಕಮ್ ಅಂದ್ರ ಗೈಸ್, ಇವಾಗ ಈ ಗಾಡಿ ಬೆಲೆನ ನಮ್ಮ ಮ್ಯಾಡಿ ಮದ್ದವ್ರು ಕಂಡಿದ್ದಾರೆ ಕನ್ನಡಿಯಲ್ಲಿ. ಜೋರಾಗಿ ಮಾತಾಡಿ ಕೇಳ್ಸಲ್ಲ. ಕರೆಕ್ಟಾಗಿ ಬ್ರೋ ಎಷ್ಟಿರ್ಬೋದು ಬ್ರೋ ಈ ಗಾಡಿ ಪ್ರೈಸು? ಇವ್ನಿಗೆ ಹೇಳಿ ಬ್ರೋ, ಸ್ವಲ್ಪ ಕಿವಿಲಿ ಹೇಳಿ. ಗಾಡಿ ಪ್ರೈಸ್ 2 BHK ಫ್ಲಾಟ್ ಬಂದಿರೋದು. ಎಲ್ಲ ನೋಡ್ತಾರೆ. ಆದ್ರೂ ನಿಂಗೆ 23 ಲಕ್ಷ ಅಂದಿದ ತಕ್ಷಣ ಸಾಕಾಯ್ತು. 23 ಲಕ್ಷ ಸೀರಿಯಸ್ ಆಗಿ ಹೇಳ್ತೇನೆ, ನಮ್ಮ ವಿಡಿಯೋಗೋಸ್ಕರಲ್ಲ. ನೋ, ಪ್ಯಾನಿಗಲ್ಲೆಲ್ಲ ಎಷ್ಟು ಅನ್ಕೊಂಡಿದ್ಯಾ? 45 ಲಕ್ಷ 50 ಲಕ್ಷ ಪ್ಯಾನಿಗಲ್ಲು. ಅದು 23 ಲಕ್ಷ ಗಾಡಿಗಲ್ದೆ, ಅದ್ರಲ್ಲಿ ಎಕ್ಸ್ಟ್ರಾ 5 ಲಕ್ಷ ಖರ್ಚು ಮಾಡ್ತಿರ್ತಾರೆ. ಅವು ಇವು ಎಕ್ಸಾಸ್ಟು ಎಲ್ಲ. ಓಕೆ ಗೈಸ್, ಜಿಮ್ಮಿಂದ ಬಂದು ಇವಾಗ ನಾಷ್ಟ ಮಾಡ್ತಾ ಇದೆ. ನಮ್ಮ ಮನೇಲಿ ಇವತ್ತು ನಾಷ್ಟ ಏನಂತ ಹೇಳಿದ್ರೆ ತರಕಾರಿ ಉಪ್ಪಿಟ್ಟು. ಫುಲ್ಲು ಹೆಲ್ದಿ, ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಎಣ್ಣೆ ಬಿಟ್ಕೊಂಡು ಅದಕ್ಕೆ ಕಡಲೆ ಬೀಜ, ಸಾಸಿವೆ, ಒಗ್ಗರಣೆ, ಕಡಲೆಬೇಳೆಗೆ, ಆಮೇಲೆ ಇದ್ಕಿದ ಬೇಳೆ, ಕ್ಯಾರೆಟು, ಈರುಳ್ಳಿ, ಬೀನ್ಸು, ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿನ ಹಾಕಿನ ಆಮೇಲೆ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಸ್ ಆಫ್ ನಾವು. ಸೊ ಇಲ್ಲಿ ರವೆ ಹುರಿದಿಟ್ಕೊಂಡಿದ್ದೀನಿ, ಚಿರೋಟಿ ರವೆನ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಅಲ್ಲಿ ಬ್ರೋಕೊಲಿ ರೆಡಿ ಇದೆ, ಇಲ್ಲಿ ಕ್ಯಾರೆಟು ಸೌತೆಕಾಯಿ ಎಲ್ಲ ರೆಡಿ ಇದೆ. ಸೊ ಬನ್ನಿ, ಇವತ್ತು ಸ್ಮೂತಿ ಇಲ್ಲ, ನಮ್ಮ ಮನೇಲಿ ಇದೆ ಸ್ಪೆಷಲ್ ಉಪ್ಪಿಟ್ಟು. ಸೋಮವಾರ ವೆಜ್ ಅಲ್ವಾ, ಅದಕ್ಕೆ ನೋ ನಾನ್ ವೆಜ್. ಗೈಸ್ ಉಪ್ಪಿಟ್ಟು ರೆಡಿ, ಸವಿಯಲು ಸಿದ್ಧ, ಎಲ್ಲ ಬಾರಿಸ್ತಾ ಇದ್ದೀವಿ. ಬ್ರಂಚ್ ಆಗ್ಬಿಡೈತೆ ಗೈಸ್, ಬ್ರಂಚ್ ಇದು. ಟೈಮ್ ಆಲ್ರೆಡಿ 1:15. ಸೀನ್ ಏನಂತ ಹೇಳಿದ್ರೆ, ಊಟ ಮಾಡಿದ್ವಿ, ಹಿಂಗೆ ಇದೇ ಸೋಫಾ ಮೇಲೆ ಹಿಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗೆ ಮಲ್ಕೊಂಬಿಟ್ಟಿದ್ದೀನಿ. ಎದ್ದು ನೋಡ್ತೀನಿ ಆಲ್ರೆಡಿ 5 ಗಂಟೆ, ಅರ್ಧ ಎಡಿಟ್ ಮಾಡಿಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಅಯ್ಯೋ ದೇವರೇ, ಸೈಕ್ ಆಗ್ತಾಯಿದೆ. ಇವಾಗ ಬೆಳಗ್ಗೆ ಹಂಗೆ ಕಂಡ್ಬಿಟ್ಟು ಯಾರೂ ಇಲ್ಲ ಮನೇಲಿ. ಮ್ಯಾಡಿ ಬೇರೆ ಮನೆಗೆ ಹೋಗೋನೆ, ಯಾರೂ ಇರಲಿಲ್ಲ. ಇವಾಗ ಪ್ರತಾಪ ಬೇರೆ ಆಚೆ ಹೋಗೋನೆ, ಯಾರೂ ಇಲ್ಲ ಮನೇಲಿ. ಹಂಗೆ ಮಲ್ಕೊಂಬಿಟ್ಟಿದ್ದೀನಿ, ಯಾರೂ ಎಬ್ಸೇ ಇಲ್ಲ ನನಗೆ ಗೈಸ್. ಇವಾಗ ಇವ್ನು ಬಂದ, ಅಣ್ಣ ನೋಡಿ, ಅಣ್ಣ ಬಂದು ಎಬ್ಸಿದ್ಕಿ ಎದ್ದಿದ್ದೀನಿ. ಎದ್ದು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಈ ಥರ ನಮಗೆ ಟಯರ್ಡ್ ಆಗಿಬಿಟ್ರೆ ನಿದ್ದೆ ಇರಲಿಲ್ಲ. ನೋಡಿ, ಅಪ್ಲೋಡ್ ಆಗಿದೆ, ಇನ್ನೂ ಪ್ರೊಸೆಸ್ ಆಗಿಲ್ಲ. ಟೈಮ್ 7:15. ಏನು ಮಾಡೋದು ಹೇಳಿ, ಹಿಂಗೆ ಮಾಡಿದ್ರೆ? ಅಯ್ಯೋ ಸೈಕ್ ಆಗ್ತೈತೆ. ನೀವು ನೋಡಿ ಅಣ್ಣ ಯಾವಾಗಲೂ ಯಾವುದಾದ್ರೂ ಒಂದು ಪ್ರೊಫೈಲ್ ನೋಡ್ಕೊಂಡೇ ಕೂತಿರ್ತಾರೆ. ಏನಾದರೂ ಮಾಡ್ರಪ್ಪ ಇವನಿಗೆ. ಏನೂ ಮಾಡಿಲ್ಲ ಗೈಸ್, ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ರೆಸ್ಟ್ ಮಾಡಿದ್ವಿ. ಇವಾಗ ಅಡುಗೆ ಮಾಡ್ತಾಯಿದ್ವಿ. ಇವಾಗ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಇಟ್ಕೊಂಡಿದ್ವಿ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಾಯ್ತು, ಇವಾಗ ಟೊಮೊಟೊ ಗೊಜ್ಜು ಮಾಡೋ ತಿನ್ನು. ಆಮೇಲೆ ರಾತ್ರಿ ಮೂವಿ ಬುಕ್ ಮಾಡಿದ್ದೀನಿ, ಸೂ ಫ್ರಮ್ ಸೋನೋ ಯಾವುದೋ ನಾನು ಅಲ್ಟಿಮೇಟ್ ಕಾಮಿಡಿ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಮೂವಿ ಬುಕ್ ಮಾಡಿದ್ವಿ ರಾತ್ರಿ. ಇವತ್ತು ಫಿಲಮ್ ಹೋಗೋಣ. ಬ್ಯಾಚುಲರ್ಸು ಹಂಗೆ ಒಂಥರ ಮಾಡಿನ ಕಷ್ಟ ಅಡುಗೆ. ಅವನು ಪಾಪ ಕಷ್ಟಪಟ್ಟು ಪ್ರೊಫೈಲ್ ನೋಡ್ತಾನೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ಮಾಡಿ ನೀನು ಗೈಸ್. ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಅಡುಗೆ ಮಾಡಿಟ್ಟು ಕೊನೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. 10 ಗಂಟೆ ಆಗೋಯ್ತು. 10:30 ಶೋ ಬೇರೆ ಇದೆ. ಇವಾಗ ಊಟ ಮಾಡ್ತಾಯಿದ್ವಿ. ಇದೇ ಇವತ್ತಿನ ಮೀಲು. ಚಪಾತಿ, ಟೊಮೊಟೊ ಗೊಜ್ಜು, ಚಟ್ನಿ, ವೆಜ್ಜೀಸು ಮತ್ತು ಸೌತೆಕಾಯಿ. ಯಾಕಂದರೆ ಸೋಮವಾರ ಅಲ್ವಾ, ಅದಕ್ಕೆ. ಇಲ್ಲಾಂದರೆ ನಾನ್ ವೆಜ್ ಇರ್ತಾಯಿತ್ತು. ನಮ್ಮ ಅಣ್ಣ ಆಲ್ರೆಡಿ ತಿಂದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟವನೆ. ಅಪ್ಪಿ ಏನಾದರೂ ಥಿಯೇಟ್ರಲ್ಲಿ ಮಲ್ಕೊಂಡ ಅಂದರೆ ಮುಗಿತವನ ಕತೆ. ಏನಾದರೂ ಒಂದು ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಚಪಾತಿ ಬೇಕಂತ. ಏನು ಬೇಕು ನಿಮಗೆ? ಚಪಾತಿ ಬೇಕಾ ನಿಮಗೆ? ಕೊಡಲ್ಲ ನಾನು ಚಪಾತಿ. ಕೊಡಲ್ಲ ಚಪಾತಿ, ನಾನು ಕೊಡಲ್ಲ. ಏನು ಫೋನ್ ಹಿಡ್ಕೊಂಡೆ ಮಲ್ಕೊಂಬಿಟ್ಟವಣ. ಹಾಂ ಅಲ್ಲೋಡೆ, ಫೋನ್ ಹಿಡ್ಕೊಂಡೆ ಮಲ್ಕೊಂಡೆ. ಅಂದ್ಕೊಂಡು ಏನಣ್ಣ ನಿಮ್ಮದು ಕತೆ? ಅವರು ಹೇಳಿ. ಲೋ 10:30 ಫಿಲಮ್ ಬಾ ಎದ್ದಿ.
ಓಕೆ ಗೈಸ್, ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಇರೋ ಬ್ಯೂಟಿಫುಲ್ ಮಾಲ್ ಇದೊಂದೇ. ಅಲ್ಲಿ ಯಾವುದೋ ಒಂದು ಐತೆ, ಚೂತಿಯ ಥರ ಐತೆ. ಇದೊಂದೇ ಚೆನ್ನಾಗಿರೋದು. ಇದು ಹೊಸ ಸ್ಕ್ರೀನ್ಗಳು ಮಸ್ತಾಗಿದೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ಮೂವಿ ಅಂತ ನೋಡ್ಕೊಂಬರೋಣ. ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ ಇದೆ ಗೈಸ್ ಸೂ ಫ್ರಮ್ ಸೋಗೆ. ಯಾಕಂದರೆ ತುಂಬ ಜನ ಎಲ್ಲ ಫುಲ್ಲು ಬುಕ್ಕಿಂಗ್ ಇದೆ. ಯಾವ ರೇಂಜ್ಗೆ ಅಂತ ಹೇಳ್ತೀರಾ? ಟಿಕೆಟ್ಗಳೇ ಸಿಗ್ತಾ ಇಲ್ಲ ಫುಲ್ಲು. ನೋಡಿ ಅಣ್ಣ ಹೆಂಗೆ ಕಾಯ್ತವ್ರೆ. ಮಾಡ್ಕೊಂಬಿಟ್ಟಿದ್ದ ಯಾರು ಮೇಡಿ ಅರ್ಥ ಆಗಿಲ್ಲ ಅಂದ್ರೂ ಕರ್ಕೊಂಬಂದಿದ್ದೀನಿ. ಕನ್ನಡ ಕಲ್ಸದ ಇವತ್ತು ನಮ್ಮ ಮುಖಂದು ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಗೈಸ್. ಹೆಂಗೆ ಓ ಅಲ್ಲಡ ಮಾತಾಡೋಕ್ಕೆ ಕಷ್ಟ. ನೀನು ನಡಿ ಗೈಸ್. ಇವ್ರಂತವ್ರು ಎಂತ ಕಳ್ಳನ ಮಕ್ಕಳು ಗೊತ್ತಾ ಗೈಸ್? ಇವ್ರು ಅಂತಿಂತ ಕಳ್ಳನ ಮಕ್ಕಳಲ್ಲ. ಎಂತ ಕಳ್ಳನ ಮಗ ಗೊತ್ತಾ ಗೈಸ್? ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಒಳಗಡೆ ಎಲ್ಲ ಫುಲ್ ನೋಡಿ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಎಲ್ಲ ತಿನ್ಕೊಂಡ್ಬಂದ್ಬಿಟ್ಟವನೆ. ಅಯ್ಯೋ ಜನಗಳು ನೋಡಿ ಗೈಸ್ ಎಷ್ಟು ಜನ ಅವ್ರೆ ಯಪ್ಪ. ನಾನು ಏನು ಅನ್ಕೊಂಡಿದ್ದೆ ಅಂದರೆ ಬೇಜಾನ್ ಓಡಾಡ್ಬಿಟ್ಟಿದ್ದೀವಲ್ಲ ಒಂದು ತಿಂಗಳಿಂದ, ಅದಕ್ಕೆ ಇನ್ನೊಂದು 2 ತಿಂಗಳು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂದ್ಕೊಂಡಿದ್ದೆ. ಈ ನನ್ನ ಮಗನ ಸವಾಸ ಏನಾದರೂ ಆಗುವಂಥದ್ದು ಹೇಳು. ಪಿ ವಿ ಆರ್ ಅವ್ರು ಯಾರಾದರೂ ನೋಡ್ತಾ ಇದ್ರೆ, ಈ ನನ್ನ ಮಗ ಬಂದಿದ ತಕ್ಷಣ ಈ ಸೀಟ್ನ ಮುರ್ದಾಕ್ಬಿಟ್ಟ ನೋಡಿ. ನೋಡಿ ಗೈಸ್, ಮುರ್ದಾಕಿರೋನು ಹಾಳು ಮಾಡಿ ಅಷ್ಟೇ. ಇವನು ಯಾವಾಗಲೂ ಹಾಳು ಮಾಡೋದಷ್ಟೇ ಕೆಲಸ. ನೋಡಿ ಫುಲ್ ಯಾವ ರೇಂಜಿಗೆ ಮುರ್ದಾಕವನೆ. ನೀನೇ 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 ಮಗ ನೀನೇ. ಕೊಡು ಕೊಡು ತೋರ್ಸ್. ನೋಡಿ ಗೈಸ್, ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಬಂದ್ಕೊಂಡ್ಬಂದಿರ. ನನಗೆ ಗೊತ್ತಿಲ್ದಿರ ಲೇ ಕಣ್ಣನ ಮಗನೇ. ಆಯ್ತು, ಇವಾಗ ಇರೋದೆಲ್ಲ ನಾನು ಒಬ್ಬನೇ ತಿಂತೀನಿ. ನಾನು ಕೈ ಹಾಕಿದ್ರೆ ತಿನ್ಕೋ ತಿನ್ಕೋ ತಿನ್ಕೊಳ್ಳೋ. ಇರೋದೆಲ್ಲ ನಾನು ಒಬ್ಬನೇ ತಿಂತೀನಿ ಅಂತ ಆಲ್ರೆಡಿ ಇರೋದೆಲ್ಲ ಎತ್ತು ಜೋಬ್ಗೆ ಹಾಕೊಂಡ್ಬಿಟ್ಟೆ. ನನ್ನ ಜೋಬ್ಗೆ ತಿನ್ನು. ನಾನು ಇವತ್ತು ಫುಲ್ ಮೂವಿ ನೋಡ್ತೀನಿ. ಮಲ್ಕೊಂಡ್ರೆ ಮಚ್ಚ ಕೆಳಗೆ ಹಾಕೊಂಡು ತುಳ್ದಾಕ್ಬಿಡ. ನಾನು ಇದ್ರ ಜೊತೆ ಎಲ್ಲಿದೆ ಸ್ವಿಮ್ಮಿಂಗ್ ಪೂಲ್ ಹಾಕಕ್ಕೆ? ಫುಲ್ ಫ್ರೆಂಡ್ ರೋಲ್ ಕೂತವ್ರು ಜನ. ಸೋಮವಾರ ಹಿಂದೆ ನೋಡಿ ಫುಲ್ ಫಿಲ್ಲು. ನಾಚಿಕೆ ನಂಗೆ. ನೋಡಿ ನೋಡಿ ಸರ್ ಇವತ್ತು ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸರ್, ರೀಚಾರ್ಜ್ ಮಾಡ್ಬಿಟ್ಟು ದಯವಿಟ್ಟು ಸರ್. ಒಂದು ದಿವಸ ಟೈಮ್ ಕೊಡಿ ಸರ್. ತೋರ್ಸಾಯ್ತು ಕಸ್ಟಮರ್ ಕೇರ್ ನಂಬರ್. ಕಸ್ಟಮರ್ ಕೇರ್ ನಂಬರ್ ಎಲ್ಲ ತೋರಿಸ್ಬಾರ್ದು ಸರ್. ಅದು ಓಕೆ ಸರ್, ಹುಷಾರಾಗಿ ಮಲ್ಕೊಳ್ಳಿ ಸರ್. ನಾಳೆ ಕಾಲ್ ಮಾಡ್ತೀವಿ. ಹೆಂಗೆ ಕಾಣಿಸ್ತಿತ್ತು ಇಲ್ಲ ತಾನೆ. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು. ಎಷ್ಟೊತ್ತಾಯ್ತು? ಈಗ 10 ನಿಮಿಷ ಆಯ್ತು. ಅಣ್ಣ ಗುಡ್ ಮಾರ್ನಿಂಗ್. ಮತ್ತೆ ಬಂದು ಇವತ್ತು ಫಿಲಮಲ್ಲಿ ಮಲ್ಕೊಂಡು ಬೇವರ್ಸಿ. ಕೇಳ್ತಾ ಇದ್ಯಾ? ಆಯ್ತಾಯ್ತು ನೋಡು. ನಾನು ಇನ್ನೊಂದು ಸೈಡ್ ಹೋಗ್ತಾ ಸಾಂಬಾರ ಬಂದು ಮಲ್ಕೋತಾನೆ. ಇಲ್ಲಿ ಫಿಲಮ್ ಥಿಯೇಟ್ರಲ್ಲಿ ಮಲ್ಕೋತಾನೆ. ಅಡಬ್ಬೆ ನಾಯಿ ಅಂತ ಸಾಮಾನು. ದೇವ್ರಾಣೆ ಕ್ರಾಕ್ಸಲ್ಲಿ ಕಿತ್ತೋ ಗಂಟೆ ಹೊಡೆದಾಕ್ಬಿಡ್ತೀನಿ. ಅದು ಸೀನಿತ್ತು ಗೊತ್ತಾ ಅದು. ಆಮೇಲೆ ಅವ್ರು ಬಂದು ಅಲ್ಲಿ ಬೆಂಕಿ. ನೀವು ಹೊಡಿತೀರ, ನಾನು ನೋಡಿಲ್ಲ. ಮಲ್ಗವನಿಲ್ಲ ಈ ಫಿಲಮ್ ಬಂದು ಮನಿಕೋತಾನೆ ನೋಡಿ. ಹೆಂಗ್ ಬಂದು ಮಲಗಿದಾನೆ. ಅದು ಎಲ್ಲಿ ಬಂದು ಮಲಗಿದಾನೆ ನೋಡಿ. ಪಾಪ್ಕಾರ್ನ್ ತಗೊಳ್ಳೋ ಟೈಮಲ್ಲಿ ಲೋ ಸೆನ್ಸ್ಲೆಸ್ಸು. ಪಬ್ಲಿಕ್ ಜಾಗ ಕಣೋ ಇದು. ಏದೋ ಮೇಕೆ ಪಬ್ಲಿಕ್ ಜಾಗ ಇದೆಯೇ? ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಂಗೆ ಮಲ್ಕೋತಾವನೆ. ಛೀ, ನನ್ನ ಜೊತೆ ಜರ್ನಿ ಮಾಡ್ತಾ ಇದ್ಯಾ? ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಏನು ಬುಕ್ ಮಾಡಿದ್ರೆ ಇಲ್ಲಿ ಚೀಸು ಮತ್ತೆ ಸಾಲ್ಟೆಡ್ ಅಷ್ಟೇ ಇರೋದು. ಕ್ಯಾರಮೆಲ್ಲೇ ಇರಲ್ಲ. ಸುಮ್ಮನೆ ವೇಸ್ಟ್ ನನ್ನ ಮಕ್ಕಳು. ನಾನು ಆಲ್ರೆಡಿ ಟಿವಿನಲ್ಲಿ ನೋಡಿದ್ದೆ ಇದನ್ನು. ಇಷ್ಟೋ ತನಕ ಮಲಗಿದ್ದಾಗ ಫಿಲಮಲ್ಲಿ ಸುಮ್ಮನೆ ಇವಾಗ ಎದ್ದು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಸು ಫ್ರಮ್ ಸು ಅಂದ್ರೇನು? ಸೋಮೇಶ್ವರ ಫ್ರಮ್ ಸೋನು ಅಂತ. ಸೊ ಅದೇ ನೋಡಿದೆ, ಕರೆಕ್ಟಾಗಿ ಹೇಳಿದೆ.
ಸೋನು ಅಂತ ಹೇಳ್ದಲ್ಲ, ಸಕ್ಕತ್ತಾಗಿ ಹೇಳ್ದೆ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಮೂವಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದು ಹಂಗೆ ಮಾಡ್ಕೊಂಡ್ಬಿಟ್ವಿ ಮಾತಾಡ್ಕೊಂಡು. ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬ ದಿನ ಆದಮೇಲೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಈ ಥರ ಒಂದು ಮೂವಿ ಬರ್ತಾ ಇದೆ. ಕಾಮಿಡಿ ಜಾನರಲ್ಲಿ ರಾಜ್ ಬಿ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಫಿಲಮ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಂಗೆ ಇಷ್ಟ ಆಗಿದೆ, ಅದಕ್ಕೆ ಅವ್ರು ನೋಡ್ಕೊಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ನಮ್ಮ ಮ್ಯಾಡಿ ಮದು ಫುಲ್ ಮಲಗಿದ ಮೂವಿ ಫುಲ್ಲು. ಇವಾಗ ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಆಚೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಮ್ಯಾಡಿನೂ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದಾನೆ. ನಾನು ಇವಾಗ ಆಚೆ ಹೋಗ್ಬಿಟ್ಟು ಬಂದು ಸಂಜೆ ಮೇಲೆ ಜಿಮ್ಗೆ ಹೋಗಬೇಕು. ಬನ್ನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇವಾಗ ಆಲ್ರೆಡಿ ನನ್ನ ಸುವಾಗ ಮೆಟ್ರೋ ಹತ್ರ ಡ್ರಾಪ್ ಆಗ್ತಾನೆ. ಲಾಗ್ ಎಡಿಟ್ ಮಾಡಿದೆ ಕಷ್ಟ ಆಗ್ತಿದೆ. ಶಿಶಾ ಬರ್ತೀನಿ. ನೋಡಿ ಗೈಸ್ ನಮ್ಮ ಬಾಡಿ ಯಾವ ಥರ ಮೆಟ್ರೋ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀವಿ ನಾವು. ಹಾಂ, ಎಲ್ಲ ಕಷ್ಟಪಡ್ತಾ ಇದ್ದೀನಿ, ಆದರೂ ವ್ಯೂಸ್ ಬರ್ತಾ ಇಲ್ಲ, ಏನಿಲ್ಲ. ನಿಮ್ಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಈ ಟೈಮ್ ಇಲ್ದಿರೋ ಟೈಮಲ್ಲಿ ಎಡಿಟ್ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡಿಕೊಂಡು ನನ್ನ ಜೀವನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇನ್ನೂ ಗೊತ್ತಿಲ್ಲ ಅಷ್ಟೇ, ಇನ್ನೇನು ಹೇಳಬೇಕೋ ಗೊತ್ತಿಲ್ಲ. ಓಕೆ, ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ವೆಯ್ಟ್ ಮಾಡ್ತಾಯಿರಿ ಗೈಸ್. ತುಂಬ ದಿನ ಆದಮೇಲೆ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀನಿ ನೋಡಿ. ರೈಟ್, ಎಷ್ಟೋ ದಿನಗಳಾಗ್ಬಿಟ್ಟಿದೆ, ತಿಂಗಳುಗಳಾಗ್ಬಿಟ್ಟಿದೆ ಚರ್ಚ್ ಸ್ಟ್ರೀಟಿಗೆ ಬಂದು. ಅಕ್ಕ ಜಾಗ ಬಿಡೋಕೆ. ಓಕೆ ಗೈಸ್, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನು. ಸೊ ಸ್ಟೇಡಿಯಂ ಮತ್ತು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ಇವಾಗ ಮನೆ ಕಡೆ ಹೋಗ್ತಾ ಇರೋದು. ಬನ್ನಿ, ನಮ್ಮ ಪ್ರತಾಪಣ್ಣ ಬಂದು ಪಿಕ್ ಮಾಡಿರೋದು ನಮ್ಮ ಗೈಸ್. ಎಲ್ಲ ಮುಗಿಸ್ಕೊಂಡು ಜಿಮ್ಗೆ ಹೋಗ್ತಾ ಇದ್ವಿ. ಸೊ ಜಿಮ್ಗೆ ಹೋಗ್ಬೇಕಾದ್ರೆ ನೋಡಿದ್ರೆ ಅಂಕಲ್ ಅಂಗಡಿ ತೆಗ್ದವ್ರು ಇವತ್ತು. ಅವತ್ತು ಹೋದವ್ರು ಇವತ್ತೆತ್ತು ಕಾಣಿಸ್ತಾ ಇರೋದು ಇವರು. ಸರಿ ಮಾತಾಡ್ಸೋಣ. ಏನು ಊರಲ್ಲಿ ಇದ್ದೀರಾ? ಹೆಂಗೆ ಕತೆ? ಹಾಂ, ಹೆಂಗೆ ನೀವು ಹಿಂಗೆ ಮಾಡಿದ್ರೆ? ಎಳ್ಳೀರು ಕೊಡ್ರಿ ಸ್ವೀಟು. ನೋಡಿ ಗೈಸ್, ಎಳ್ಳೀರು ಹೆಂಗೈತೆ? ಫಸ್ಟ್ ಒಂದು ಕೊಟ್ಟರು, ಅದ್ರಲ್ಲಿ ಒಂಚೂರು ಇರಲಿಲ್ಲ, ಅದಕ್ಕೆ ಇನ್ನೊಂದು ಕೊಟ್ಟವ್ರೆ. ಅಂದರೆ ನೋಡಿ ಎಷ್ಟು ಜನ ಇರ್ತಾರೆ ಗೈಸ್. ಸ್ಟುಡಿಯೋದಲ್ಲಿ ಬಟ್ಟೆ ತೊಗೊಂಡ್ರೆ ಯಾವ ಥರ ಗೊತ್ತಾ? ನಾನು ಅದೇ ಹಾಕಿದ್ದೀನಿ. ಹಾಂ ನೋಡಿ, ಅವರು ಅದೇ ಹಾಕವ್ರೆ. ಪವನಣ್ಣ ಬಂದರು. ಪವನಣ್ಣ ಸ್ಟುಡಿಯೋಲ್ಲಿ ಬಟ್ಟೆ ತಗೊಂಡ್ರೆ ನೋಡಿದ್ರ? ನಾನು ಅದೇ, ಅವನು ಅದೇ. ಓಕೆ ಗೈಸ್, ಜಿಮ್ ಮುಗಿಸೋಷ್ಟರಲ್ಲಿ ಇವತ್ತು ರಾತ್ರಿ 10 ಗಂಟೆ ಆಗಿಬಿಟ್ಟಿದೆ. ಇನ್ನೂ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಮುಗಿಸಿ ಆಮೇಲೆ ವ್ಲಾಗ್ ಎಡಿಟಿಂಗ್ ಕೂತ್ಕೊಬೇಕು. ನೋಡೋಣ ಬನ್ನಿ ಏನಾಗುತ್ತೆ. ಜಿಮ್ಮಿಂದ ಮನೆಗೆ ಬಂದು ಇವತ್ತಿನ ಅಡುಗೆ ಬಂದು ಎಗ್ ಬುರ್ಜಿ ಆ್ಯಂಡ್ ಸ್ವಲ್ಪ ರೈಸು. ನಮ್ಮಮ್ಮ ಸಾಂಬಾರು ಬೇರೆ ಕೊಟ್ಟು ಕಳಿಸಿದ್ದಾರೆ ಮನೆಯಿಂದ. ಸಾಂಬಾರು, ಒಂದು ಮೊಟ್ಟೆ. ಅಣ್ಣ ಆಲ್ರೆಡಿ ತಿಂದ್ಬಿಟ್ಟು ಇಟ್ಟವನೆ. ಅದು ಬಿಟ್ಟರೆ ಓವನಲ್ಲಿ ಚಪಾತಿ ಕೂಡ ಇದೆ. ವೆರೈಟಿ ಫುಲ್ಲು ಇವತ್ತು. ಗುಡ್ ಮಾರ್ನಿಂಗ್ ಗೈಸ್. ಡೈಲಿ ಬ್ಲಾಗ್ ಕಂಟೆಂಟಲ್ಲಿ ಏನೂ ಇಲ್ಲ ಅಂತೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಿನ್ನೆದೊಂದು ಸ್ವಲ್ಪ, ಮೊನ್ನೆದೊಂದು ಸ್ವಲ್ಪ, ಇವತ್ತೊಂದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ರೂಟೀನ್. ನಾ ಆಲ್ರೆಡಿ ಮೊಟ್ಟೆ ಎತ್ಕೊಂಡು 4 ಮೊಟ್ಟೆ ಬೇಯಿಸ್ಬಿಡ್ತಾರೆ ಗೈಸ್. ಇವನೊಬ್ಬನೇ ನಮ್ಮ ಮನೇಲಿ ಕರೆಕ್ಟಾಗಿ ಮೊಟ್ಟೆ ತಿನ್ನೋದು. ಮೊಟ್ಟೆನೇ ತಿನ್ನೋಕ್ಕಾಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಾರಿಸ್ಬಿಡ್ತಾನೆ ಅಣ್ಣ. ಹಾಯ್, ಏನು ಗುಡ್ ಮಾರ್ನಿಂಗ್. ತುಂಬಾ ದಿನ ಆದ್ಮೇಲೆ ಆದಿತ್ಯ ಅವ್ರು ಕಾಣಿಸ್ತಾ ಇದ್ದಾರೆ. ಆಲ್ರೆಡಿ ಏರ್ಪೋರ್ಟ್ಸ್ ತೆಗ್ದು ಒಳಗಡೆ ಇಡ್ತಾ ಇದ್ದಾರೆ. ಏರ್ಪೋರ್ಟ್ಸ್ ಎಲ್ಲ ಇನ್ಸ್ಟಾಗ್ರಾಮು ನೋಡ್ಬಾರ್ದ ಅಣ್ಣ? ಇಸ್ಕೊಂಡವನೇ ಆಲ್ರೆಡಿ ಫುಲ್. ಏನಾಯ್ತು ಯಾರಿಗ್ ಗೊತ್ತು? ನೋಡು ಆಲ್ರೆಡಿ ಪೊಲೀಸ್ನವರು ಬಂದು ನಿಂತವ್ರೆ. ನೀನ್ ತಗೊಂಡು ತುಂಬ್ಕೊಂಡು ಹೋಗಕ್ಕೆ. ಏನಾಯ್ತು? ಲವ್ವಿನಲ್ಲಿ ಬಿದ್ರೆ ಮೋಜು 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 ಮೋಜು. ಹಂಗೆ ವಸ್ತ್ರ ಎಲ್ಲ ಚೆನ್ನಾಗಿರುತ್ತೆ. ಏನ್ ಹೇಳು? ವಸ್ತ್ರಲ್ಲಿ ಎಲ್ಲ ಚೆನ್ನಾಗಿರ್ತೈತೆ ಅಣ್ಣ. ಮಕ ತೋರಿಸಿ, ಜನ ಮಕ ನೋಡ್ಬೇಕಂತೆ ನಿಮ್ದು. ನೀವೇನು ತೋರಿಸ್ತಾ ಇದ್ದೀರಾ? ಹಾಂ ಆಯ್ತು, ತಲೆ ಕೆಡ್ಸ್ಕೊಬೇಡ, ಇದೇ ಮೋಟಿವೇಶನ್ನು. ಹಾಂ, ಯಾವ್ದು ಚರ್ಚ್ ಅವ್ರಿಗೆ ಬಾಳ್ಕೊಡು. ಓಕೆನಾ? ಆಯ್ತಾಯ್ತು. ನಾಡು ಹೇಳ್ಬೇಕು ದಿನ, ಏಸಪ್ಪ ನಿನ್ನ ನಾಮದಲ್ಲಿ ಅಂತ. ಸ್ವಲ್ಪ ಸಮಾಧಾನ ಆಯ್ತು. ಅದೇ ಹೆಸರಲ್ಲಿ ಬೇರೆಯವ್ರು ಯಾರ ಕಳ್ಸ್ಬಿಟ್ಟು ಅವ್ರಿಗೆ ಇನ್ನು ಇದನ್ನ ಅನ್ಭವಿಸ್ಬೇಕಾಗಿತ್ತ.
ಅದಕ್ಕೆ ಹೇಳೋದು ಮಗ, ದೇವರಾಣೆ ಹೇಳ್ತೀನಿ ಕೇಳೋ, ಲವ್ ಮಾತ್ರ ಮಾಡಬೇಡ. ಯಾರೋ ಒಬ್ರು ಸಿಗ್ತಾರೆ ನಮಗೆ ಅಂತ ಹಣೆ ಬರ್ದಿರ್ತಾರೆ, ಆ ಟೈಮಿಗೆ ಬರ್ತಾರೆ, ಆ ಟೈಮ್ಗೆ ಏನೋ ಒಂದು ಆಯ್ತದೆ. ನಾವು ಇದರಲ್ಲೆಲ್ಲ MBBS, PhD, MD, ಡಾಕ್ಟ್ರೇಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಇದೆಲ್ಲ ಮಾಡಿಬಿಟ್ಟು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿನಗೆ ಹೇಳ್ತಾ ಇದ್ದೀನಿ, ನೀನು 30 ವರ್ಷ ಏನೋ ಮಾಡಿಲ್ಲ, ಬರೀ IT ಕಂಪ್ನಿಲಿ ಕಿತ್ತಾಕ್ತಿದ್ಯಾ. 30 ವರ್ಷ ಅಲ್ಲ ಕಣೋ, ಈಗ 30 ವರ್ಷನೇ ಕಣೋ ನಿಂಗೆ ಇವಾಗ. ಬರೀ ಬೆಳಗ್ಗೆ ಹೋಗು ಸಂಜೆ ಬಾ ಇಷ್ಟೇ ಮಾಡಿದ್ಯಾ ಹೊರತು ಬೇರೆ ಏನಾದರೂ ಮಾಡಿದ್ಯಾ? ಹೇಳು ಮತ್ತೆ ಬಾ ಮುಚ್ಕೊಂಡು ನನ್ನ ಜೊತೆ ಇವಾಗ. ಅದೇ ನೋಡ್ರಿ, ವಾ ಅಲ್ಲೇ ಮುಂದಕ್ಕೆ ಬಿಡೋ ನೋಡೋಣ. RCB ಚಕ್ಲಾರ್ ನೋಡಿ ಗೈಸ್. ಹೀಗೆ ನೀನೇನು ಫೋನ್ ನೋಡ್ತಾ ಇದ್ಯಾ? ಫುಲ್ ಬೇವ್ರಿ ಇವತ್ತು. ಕ್ಯಾನ್ ಓ ಅಣ್ಣ ನೋಡ, ಅಣ್ಣ ಚಲ್ ನೋಡಿ. ಪವನ್ ನಮ್ಮ ಕಡೆ ತಿರ್ಗೇ ನೋಡ್ತಾ ಇಲ್ಲ. ಪವನ್ ಬಡವ್ರ ಕಡೆ ಒಂದು ಸ್ವಲ್ಪ ನೋಡ್ರಿ, ಕಿತ್ತು ತಿನ್ನೋ ಬಿಡತಾನ. ಏನು ಹೇಳಿ ನೀವು ಕೈಸ್? ಅಷ್ಟೊತ್ತಿಂದ ಎಲ್ಲ ಡೋರು ತೆಗ್ದ, ಅದ್ರ ಒಂದು ಬ್ಯಾಗ್ ಸಿಗ್ತಾ ಇಲ್ಲ. ಹೌದೌದು, ಹುಡುಕ್ತಾ ಬಿದ್ದವನು ಅಷ್ಟೊತ್ತಿಂದ, ಎಲ್ಲಿಟ್ಟವನೇ ಅಂತ ಅವನಿಗೆ ಗೊತ್ತಿಲ್ಲ. ಅವನ ಲೈಫಲ್ಲಿ ಏನಾಗ್ತಾಯಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಬ್ರೋ. ದೇವರಾಣೆ ಇಲ್ಲ ಬ್ರೋ, ನಿನ್ನೆ ಅವ್ನು ಬ್ರೇಕಪ್ ಆಗ್ಬಿಟ್ಟೈತೆ, ಅದಕ್ಕೆ ಅವ್ನಿಗೆ ಏನು ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಅವ್ರಿಗೆ, ನೆನೆಯಿಂದ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟು ಅವ್ನು ಡಿಪ್ರೆಷನ್ಗೆ. ನಂದು ಹೊಸದು ಹೆಂಗಿದೆ ನೋಡಿ, ಚಿಕ್ಲರ್ ಬೇಕಾ? ಚಿಪ್ತಿಯಾ? ಹಿಂಗೆ RCB ಚೆನ್ನಾಗಿದೆ, ಬೋಲ್ಡ್ ಫಿಟ್ದು. ಬೇಕಂದ್ರೆ ಹೋಗಿ ತಗೊಳ್ಳಿ, ಟ್ಯಾಗ್ ಮಾಡಿರ್ತೀನಿ ವಿಡಿಯೋದಲ್ಲಿ. ಗೈಸ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ವ್ಲಾಗ್ ಎಡಿಟಿಂಗ್ ಮಾಡಕ್ಕೆ ಕೂತಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವ್ಲಾಗ್ ಎಡಿಟಿಂಗ್ ಮಾಡಿ ಇವತ್ತು ಹೋಗಿ Q&A ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗು Q&A ಆಗಿರುತ್ತೆ. ಸೊ ಇವತ್ತು 12 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತಾ ಇದ್ವಿ. ಇವಾಗ ಇನ್ನೊಂದು ಸ್ವಲ್ಪ, ಇನ್ನೊಂದು 1 ಅವರ್ 2 ಅವರ್ ಅಷ್ಟರಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಪಾಸ್ ಆಗೋದೆ ಸ್ಟುಡಿಯೋಗೆ. ಸೊ ಅಲ್ಲೋಗಿ Q&A ವ್ಲಾಗ್ ಶೂಟ್ ಮಾಡೋಣ ಬನ್ನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ನೈಕಾದು ಪಾರ್ಸಲ್ ಬಂದಿದೆ. ಏನೇನು ಬಂದಿದೆ? ಪಿಂಕ್ ಡೇ ಸೇಲ್ ಇತ್ತು ಗೈಸ್. ಏನೇನು ಬಂದಿದೆ ನೋಡೋಣ. ಒಂದು ಫೇಸ್ ವಾಶು, ಇನ್ನೊಂದು ಪೋರ್ ಕ್ಲೆನ್ಸಿಂಗ್ ಫೇಸ್ ವಾಶು, 2 ಫೇಸ್ ವಾಶು. ಯಾಕೆ ಅಂತ ಹೇಳಿದ್ರೆ, ನಾನು ಇಷ್ಟೆಲ್ಲ ತರಿಸಿದ್ರು ನನ್ನ ಮಕ್ಕಳನ್ನ ನಾನು ಏನು ಯೂಸ್ ಮಾಡ್ತೀನಿ ಎಲ್ಲ ನನ್ನ ಫ್ರೆಂಡ್ಸೇ ಅರ್ಧ ಯೂಸ್ ಮಾಡ್ತಾರೆ. ಇದಂತೂ ಎಷ್ಟು ತರಿಸಿರ್ತೀನಿ ಗೊತ್ತಾಗೋ, ಮಾಯ್ಶ್ಚರೈಸರು ಬಂದವರೆಲ್ಲ ಹಾಕೊಂಡು ಖಾಲಿ ಮಾಡಿಬಿಡ್ತಾರೆ, ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಇವಾಗ ಎಲ್ಲರೂ ನೋಡ್ತಾ ಇರ್ತಾರಲ್ಲ ವ್ಲಾಗು, ಎಲ್ಲರಿಗೂ ಸೇರಿಸಿ ಹೋಗಿತಾ ಇದ್ದೀನಿ. ನನ್ನ ಮಕ್ಕಳ ದಯವಿಟ್ಟು ನಂದು ಹಾಕ್ಕೊಡ್ಬಿಡಿ, ಹಾಕ್ಕೊಂಡ್ರೆ ತಗೊಬಂದು ಕೊಡಿ ವಾಪಸ್ಸು. ಆ್ಯಂಡ್ ಇದು 1000 ವಿಶಸ್ಸು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು. ಇದು ಟ್ರಾವೆಲ್ಗೆ, ಆ್ಯಂಡ್ ಇದು ಮನೆಗೆ. ಇದು ಶವರ್ ಜೆಲ್ಲು, ಇದೇನೋ ಗಿಫ್ಟ್ ಬಂದೈತೆ ಗೊತ್ತಿಲ್ಲ. ಇದು ಟ್ರಾವೆಲ್ಗೆ. ಆ್ಯಂಡ್ ಇದು ಟೋನರು, ಫೇಸ್ ವಾಶು. ಸೊ ಇಷ್ಟು ಐಟಮ್ಗಳು ಬಂದಿದೆ. ಹಿಂಗೆ ಏನೇನೋ ಮಾಡ್ತಾ ಇನ್ನು ಹೊಸ್ದಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ವ, ಇನ್ನು ಪಿಂಪಲ್ಲೆಲ್ಲ ಬಂದ್ಬಿಡ್ತಾಯಿದೆ. ಅಲ್ವಾ ಮಗನೇ? ಹಾಂ ಅಲ್ವಾ ಮಗನೇ? ಏನು ನಿಂಗೇನು ಬೇಕು? ಏನು ಬೇಕು? ಹಾಂ ಮುಡ್ಡು ಬುಂಗೂರು ನೀನು, ಮುಡ್ಡು ಬುಂಗೂರು. ಈ ವ್ಲಾಗ್ನ ಮುಗಿಸಿ Q&A ವ್ಲಾಗ್ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ 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 ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.